ಎಲ್ಲರಿಗೂ ನಮಸ್ಕಾರ. ನಾನು ಅನುಷಾ ಕ್ರಿಯೇಟರು. ಇಂದು ಓಟ್ಸ್ ವೆಜಿಟೇಬಲ್ ಬಾತ್ ಮಾಡೋದು ಹೇಗೆ ಅಂತ ತಿಳಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಸಾಮಗ್ರಿ ಅಂತ ನೋಡೋಣ ಬನ್ನಿ. 200 ಗ್ರಾಮ್ ಓಟ್ಸ್ ತೊಗೊಂಡಿದ್ದೀನಿ. ಪಾಲಕ್ ಸೊಪ್ಪು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಟಾಣಿ ಕಾಳು, ಹಸಿ ಬಟಾಣಿ ಸ್ವಲ್ಪ ತೊಗೊಂಡಿದ್ದೀನಿ. ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಬೆಟ್ಟದ ನೆಲ್ಲಿಕಾಯಿ, 1 ನವಿಲುಕೋಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಸೇರಿಸಿ ಏನು ಮಾಡೋದು ನೋಡೋಣ ಬನ್ನಿ. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಂದು ಈ ಥರ ಜಾಲರಿ ತೊಗೊಂಡು ಅದ್ರ ಮೇಲೆ ಇಟ್ಕೋಬೇಕು. ಆ ಜಾಲರಿ ಒಳಗಡೆ ಇದನ್ನು ಕಟ್ ಮಾಡಿ ಇಟ್ಟಿರ್ತಕ್ಕಂಥ ತರಕಾರಿ ಎಲ್ಲ ಹಾಕೋಬೇಕು. ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ, ಬೀನ್ಸ್ ಹಾಕ್ಕೊಳ್ತಾ ಇದ್ದೀನಿ, ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ, ನವಿಲುಕೋಸು ಹಾಕ್ಕೊಳ್ತಾ ಇದ್ದೀನಿ. ಈಗ ಅದು ಬೆಟ್ಟದ ನೆಲ್ಲಿಕಾಯಿ ಇಟ್ಟಿದ್ದೀನಿ. ಸುತ್ತಲೂ ಟೊಮೆಟೊನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಪಾಲಕ್ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈಗ ಓಟ್ಸು ಕೂಡ ಅದ್ರ ಮೇಲೆ ಸುತ್ತ ಉದುರಿಸ್ಕೊಳ್ತಾ ಇದ್ದೀನಿ. ಫುಲ್ ಓಟ್ಸ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದನ್ನು ಗ್ಯಾಸ್ ಮೇಲೆ ಇಟ್ಟು ಒಂದು ಪ್ಲೇಟ್ ಮುಚ್ಚಿ 3 ನಿಮಿಷ ಬೇಯಲಿಕ್ಕೆ ಇಡ್ತೀನಿ. ಇಡ್ಲಿ ಥರ ಬೇಯಿಸ್ಕೋಬೇಕು ಹಾವೆಯಲ್ಲಿ. ಈಗ 3 ನಿಮಿಷ ಆದಮೇಲೆ ಅದನ್ನು ತಗೊಂಡಿದ್ದೀನಿ. ಮುಚ್ಚಳ ತೆಗೆದು ನೋಡಿದರೆ ಅದು ಬೆಂದಿರುತ್ತೆ. ಈಗ ಒಂದು ಬಾಣಲಿಲಿ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ ಹಾಕ್ಕೋಬೇಕು. ಕರಿಬೇವು ಸೊಪ್ಪು ಹಾಕ್ಕೋಬೇಕು ಒಗ್ಗರಣೆಗೆ. ಅದಕ್ಕೆ ಉದ್ದಿನಬೇಳೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೇಕು. ಸ್ವಲ್ಪ ಖಾರ ಪುಡಿನೂ ಹಾಕ್ಕೋಬೇಕು. ಸರಿ, ಈಗ ಮಿಕ್ಸ್ ಮಾಡಿ ಅದು ಆವಿಯಲ್ಲಿ ಬೇಯಿಸಿದ್ದೀವಲ್ಲ ಅದನ್ನು ಕೂಡ ಎಲ್ಲ ವೆಜಿಟೇಬಲ್ ಅದು ಓಟ್ಸದೆಲ್ಲ ಹಾಕ್ಕೋಬೇಕು. ಅದು ಹಾಕ್ಕೊಂಡು ಸರಿ ಮಿಕ್ಸ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಅರ್ಧ ನಿಂಬೆಹಣ್ಣಿನ ರಸನೂ ಹಾಕ್ಕೋಬೇಕು. ಈಗ ಮತ್ತೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು, ಎಲ್ಲ ಬೆರೆಯೋ ಥರ. ಈಗ ಓಟ್ಸ್ ವೆಜಿಟೇಬಲ್ ಬಾತು ರೆಡಿ ಆಯಿತು. ಇದು ಶುಗರರಿಗೆ ತುಂಬ ಉತ್ತಮವಾದ ಆಹಾರ. ನೀವು ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ತರಕಾರಿಗಳನ್ನೆಲ್ಲ ತೊಳೆದು ಉಪಯೋಗಿಸ್ಕೋಬೇಕು. ಥ್ಯಾಂಕ್ ಯು.